ಪಟ್ಟು ಹಿಡಿಯಲಾಗ್ತಾ ಇದೆ. ಸರ್ಕಾರದ ವಿರುದ್ಧ ಮತ್ತೆ ಬಿಜೆಪಿ ರಣಕಹಳೆ ಮೊಳಗಿಸ್ತಾ ಇದೆ. ಸೆಪ್ಟೆಂಬರ್ 1ರಿಂದ 10ರವರೆಗೆ ಪಾದಯಾತ್ರೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ರಾಯಚೂರಿನಿಂದ ಆರಂಭವಾಗುತ್ತೆ ಪಾದಯಾತ್ರೆ. 200 ಕಿಲೋಮೀಟರ್ ಉದ್ದದ ಪಾದಯಾತ್ರೆ ಬಳ್ಳಾರಿಯಲ್ಲಿ ಸಮಾರೋಪ ಸಮಾರಂಭ ನಡೆಯುತ್ತೆ. ಪಾದಯಾತ್ರೆಯನ್ನ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಉದ್ಘಾಟನೆ ಮಾಡ್ತಾರೆ. ಪಾದಯಾತ್ರೆಗೆ ಜೆಡಿಎಸ್ನಿಂದಲೂ ಕೂಡ ಬೆಂಬಲ ಸಿಗ್ತಾ ಇದೆ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಉದ್ಘಾಟನೆ ಹಾಗೂ ಸಮಾರೋಪದಲ್ಲೂ ಕೂಡ ಎಚ್.ಡಿ. ಕುಮಾರಸ್ವಾಮಿ ಅವರು ಭಾಗಿಯಾಗ್ತಾರೆ. ಅಂದ್ರೆ ಈ ಹೋರಾಟವನ್ನ ಮತ್ತೆ ಒಂದು ರೀತಿ ಜೆಡಿಎಸ್ ಲೀಡ್ ಮಾಡುತ್ತೆ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇದೆ. ಕುಮಾರಸ್ವಾಮಿ ಅವರು ಅಧಿಕೃತವಾಗಿ ಈ ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಬಿಜೆಪಿಯ ಪಾದಯಾತ್ರೆಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಪಾದಯಾತ್ರೆಯಲ್ಲಿ ಭಾಗಿಯಾಗಲಿದ್ದಾರೆ. ಇದೇ ಸೆಪ್ಟೆಂಬರ್ 1ನೇ ತಾರೀಕಿನಿಂದ ಆರಂಭವಾಗುತ್ತೆ ಪಾದಯಾತ್ರೆ. 1ರಿಂದ 10ರವರೆಗೆ ಪಾದಯಾತ್ರೆ ನಡೆಯುತ್ತೆ. 200 ಕಿಲೋಮೀಟರ್ ಉದ್ದದ ಪಾದಯಾತ್ರೆ ಇದು. ಕೊನೆಗೆ ಬಳ್ಳಾರಿಯಲ್ಲಿ ಸಮಾರೋಪ ಸಮಾರಂಭ ನಡೆಸೋದಕ್ಕೆ ಅಂತ ತಯಾರಿ ಮಾಡಿಕೊಳ್ಳಲಾಗಿದೆ. ಇನ್ನು ಬಳ್ಳಾರಿಯಲ್ಲಿ ಸಮಾರೋಪ ಸಮಾರಂಭಕ್ಕೆ ಯಾವ ರೀತಿಯಾಗಿ ಸ್ಪಂದನೆ ಸಿಗುತ್ತೆ ಅದನ್ನು ಕೂಡ ನೋಡಬೇಕಾಗತ್ತೆ. ಇತ್ತ ಸರ್ಕಾರ ಯಾವುದೇ ಕಾರಣಕ್ಕೂ ಇದಕ್ಕೆ ಬಗ್ಗೋದಿಲ್ಲ, ಅವರಿಂದ ರಾಜೀನಾಮೆ ಕೊಡಿಸೋದಿಲ್ಲ ಅಂತ ಕಾಂಗ್ರೆಸ್ ಸರ್ಕಾರ ಬಿಗಿಪಟ್ಟು ಹಿಡಿದು ಕೂತಿದೆ. ಇತ್ತ ಬಿಜೆಪಿ ಕೂಡ ಅವರಿಂದ ರಾಜೀನಾಮೆ ಪಡಿತೀನಿ ಅಂತ ಅವರು ಕೂಡ ಪಾದಯಾತ್ರೆಗೆ ಮುಂದಾಗ್ತಾ ಇದ್ದಾರೆ. ಆದರೆ ಎರಡೂ ಪಕ್ಷಗಳ ನಡುವೆ ಇಡೀ ಕಲಾಪವೇ ಬಲಿಯಾಗಿ ಹೋಯಿತು. ರಾಜ್ಯದ ಸಮಗ್ರ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು. ಆದರೆ ಇಡೀ ಸದನ ಕೇವಲ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಲಿಯಾಗಿ ಹೋಯಿತು. ಈ ಪಾದಯಾತ್ರೆ ಮೂಲಕವಾಗಿಯೇ ಆಗ್ರಹ ಮಾಡಬಹುದಾಗಿತ್ತು, ವಿಷಯವನ್ನು ಜೀವಂತವಾಗಿಡಬಹುದಾಗಿತ್ತು, ಹೋರಾಟಗಳನ್ನು ಮಾಡಬಹುದಾಗಿತ್ತು. ಆದರೆ ಇಡೀ ಕಲಾಪ ನಿನ್ನೆಯವರೆಗೆ ಇಡೀ ಕಲಾಪ ಕೇವಲ ನಾಗೇಂದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಲಿಯಾಗಿ ಹೋಯಿತು. ಇತ್ತ ರಾಜ್ಯದ ಜನತೆ ಬರಗಾಲದಿಂದ ತತ್ತರಿಸಿ ಹೋಗಿದ್ದಾರೆ. ಬರಗಾಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರ ಆತ್ಮಹತ್ಯೆ, ಬೆಳೆ ಪರಿಹಾರ, ಬರಗಾಲದ ಪರಿಹಾರ, ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರವನ್ನು ಸುತ್ತುವರಿಬಹುದಾಗಿತ್ತು. ಕೂಡ ಬೀದಿಗೆಳೆದು ತರ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ನಾವು ತೀರ್ಮಾನ ಮಾಡಿದ್ದೇವೆ. ಈ ನಿಟ್ಟಿನಲ್ಲಿ ಬರದ ವಿಚಾರವನ್ನು ಕೂಡ ಒಳಗೊಂಡಂತೆ ಭಾರತೀಯ ಜನತಾ ಪಾರ್ಟಿ ಸೆಪ್ಟೆಂಬರ್ 1ನೇ ತಾರೀಕಿಂದ 10ನೇ ತಾರೀಕುವರೆಗೂ ಒಂದು ಬೃಹತ್ ಪಾದಯಾತ್ರೆಯನ್ನ ನಾವು ಹಮ್ಮಿಕೊಂಡಿದ್ದೇವೆ. 1ನೇ ತಾರೀಕು ರಾಯಚೂರು ಜಿಲ್ಲೆಯಿಂದ ಪ್ರಾರಂಭ ಆಗ್ತಕ್ಕಂಥ ನಮ್ಮ ಈ ಪಾದಯಾತ್ರೆ ಬಳ್ಳಾರಿನಲ್ಲಿ ಸಮಾರೋಪ ಆಗ್ತದೆ. ಸುಮಾರು 190ರಿಂದ 200 ಕಿಲೋಮೀಟರ್ ಅಷ್ಟು ಪಾದಯಾತ್ರೆ ಇದಾಗ್ತದೆ. ಏನು 1ನೇ ತಾರೀಕು ಉದ್ಘಾಟನೆ ಆಗ್ತದೆ. ನಮ್ಮ ಕೇಂದ್ರ ಸಚಿವರಾಗಿರುವಂತಹ ಗೌರವಾನ್ವಿತ ಪ್ರಹ್ಲಾದ್ ಜೋಶಿ ಅವರು ಬರ್ತಾ ಇದ್ದಾರೆ. ಅವರು ಪಾದಯಾತ್ರೆ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಸಮಾರೋಪಕ್ಕೆ ಕೇಂದ್ರ ಸಚಿವರು ಕೂಡ ಬರ್ತಾರೆ. ಅದೇ ರೀತಿ ನಿನ್ನೆ ದಿನ ನಾನು ವಿಪಕ್ಷ ನಾಯಕರು ಮಾನ್ಯ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿದ್ದೇವೆ. ಅವರು ಕೂಡ ಸಮಾರೋಪಕ್ಕೆ ನಾವು ಬರ್ತೇನೆ ಅಂತೇಳಿ ಅವರು ಕೂಡ ಭರವಸೆ ನೀಡಿದ್ದಾರೆ. ಒಟ್ಟಾರೆಯಾಗಿ ನಮ್ಮ ಉದ್ದೇಶ, ಈ ಪಾದಯಾತ್ರೆ ಉದ್ದೇಶ ಈ ಜನ ವಿರೋಧಿ, ಬಡವರ ವಿರೋಧಿ, ರೈತ ವಿರೋಧಿ ಮತ್ತು ಯುವಕರ ವಿರೋಧಿ ಮತ್ತು ಅಭಿವೃದ್ಧಿ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನ ಇವರ ಬಣ್ಣವನ್ನು ಬಯಲಿಗೆ ಎಳಿಬೇಕು, ರಾಜ್ಯದ ಜನರಲ್ಲಿ ಜಾಗೃತಿಯನ್ನು ಮೂಡಿಸಬೇಕು, ಭ್ರಷ್ಟ ಸಚಿವರನ್ನ ಕೈ ಬಿಡಬೇಕು. ಎಲ್ಲ ವಿಚಾರಗಳನ್ನು ತೆಗೆದುಕೊಂಡು ನಾವು ಸೆಪ್ಟೆಂಬರ್ 1ನೇ ತಾರೀಕಿಂದ 10 ದಿನಗಳ ಕಾಲ ಪಾದಯಾತ್ರೆಯನ್ನ ಮಾಡಬೇಕು ಅಂತ ಈಗಾಗಲೇ ನಿರ್ಧಾರವನ್ನು ನಾವು ಮಾಡಿದ್ದೇವೆ. ಬೀದಿಗೆಳೆದು ತರ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು ಅಂತ ಹೇಳಿ
ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಮಾರುತಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ, ಬಿಜೆಪಿ ಈಗ ನಾಗೇಂದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾದಯಾತ್ರೆ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಹೇಗಿರುತ್ತೆ ಪಾದಯಾತ್ರೆ, ರೂಪುರೇಷೆ ಏನು? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಹೌದು. ಯಾಕಂದ್ರೆ ರಾಜೀನಾಮೆಯನ್ನ ನಾಗೇಂದ್ರ ಅವರ ರಾಜೀನಾಮೆಯನ್ನ ಆಗ್ರಹಿಸಿ ಈಗಾಗಲೇ ಪ್ರತಿಭಟನೆ ಮಾಡಿದ್ರು. ಅಸೆಂಬ್ಲಿಯಲ್ಲೂ ಕೂಡ ಕಳೆದ 8 ದಿನಗಳ ಕಾಲ ನಡೆದಂತ ಅಸೆಂಬ್ಲಿಯಲ್ಲೂ ಕೂಡ ಕೇವಲ ನಾಗೇಂದ್ರ ವಿಚಾರನ ಇಟ್ಕೊಂಡು ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಹೋರಾಟ ಮಾಡಿದ್ರು. ಮತ್ತೆ ಅವರ ರಾಜೀನಾಮೆಗೂ ಕೂಡ ಸದನದಲ್ಲಿ ಆಗ್ರಹಿಸಿ ಈಗ ಮತ್ತೊಂದು ಹೆಜ್ಜೆಯನ್ನ ಇಟ್ಟಿರುವಂತದ್ದು ಏನು, ಸದನದಲ್ಲಿ ರಾಜೀನಾಮೆ ಸರ್ಕಾರ ಪಡೆಯಕ್ಕೆ ಮುಂದಾಗ್ಲಿಲ್ಲ. ಹೀಗಾಗಿ ಮತ್ತೊಂದು ಪಾದಯಾತ್ರೆಯ ಮೂಲಕ ರಾಜೀನಾಮೆ ಆಗ್ರಹಿಸೋದಕ್ಕೆ ಬಿಜೆಪಿ ನಾಯಕರು ತಯಾರಿಯನ್ನ ನಡೆಸ್ಕೊಳ್ತಾ ಇರುವಂತದ್ದು. ಸೆಪ್ಟೆಂಬರ್ 1ರಿಂದ ಪಾದಯಾತ್ರೆಯನ್ನ ಆರಂಭ ಮಾಡಲಾಗುತ್ತೆ. ಸುಮಾರು 10 ದಿನಗಳ ಕಾಲ ನಡೆಯುವಂತಹ ಪಾದಯಾತ್ರೆಯಲ್ಲಿ 170 ಕಿಲೋಮೀಟರ್ ಅಂದ್ರೆ ರಾಯಚೂರಿನಿಂದ ಬಳ್ಳಾರಿಯವರೆಗೂ ಕೂಡ ಪಾದಯಾತ್ರೆಯನ್ನ ಹಮ್ಮಿಕೊಂಡಿರುವಂತದ್ದು. ಈ ಪಾದಯಾತ್ರೆಗೆ ಈಗಾಗಲೇ ಕೇಂದ್ರ ಸಚಿವರು ಕೂಡ ಸಾಥನ್ನ ನೀಡ್ತಾ ಇರೋದು. ಕುಮಾರಸ್ವಾಮಿ ಆಗಿರ್ಬೋದು, ಮತ್ತೆ ಅದೇ ರೀತಿಯಾದಂತಹ ಜೋಶಿ ಸೇರಿದಂತೆ ಸಾಕಷ್ಟು ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಕೂಡ ಈ ಪಾದಯಾತ್ರೆಯಲ್ಲಿ ಭಾಗಿಯಾಗುವ ಸಾಧ್ಯತೆ ಇರುವಂತದ್ದು. ಅಂದ್ರೆ ಇದು ಪ್ರಮುಖವಾಗಿ ಬಿಜೆಪಿ ನೇತೃತ್ವದಲ್ಲಿ ನಡೀತಿರುವಂತಹ ಪಾದಯಾತ್ರೆ ಆಗಿರೋದ್ರಿಂದ ವಿಜಯೇಂದ್ರ, ಅಶೋಕ್ ಮತ್ತು ರಾಮುಲು ನೇತೃತ್ವದಲ್ಲಿ ಈ ಪಾದಯಾತ್ರೆಯನ್ನು ಹಮ್ಮಿಕೊಂಡಿರುವಂತದ್ದು. ಅಂದ್ರೆ ಈ ಪಾದಯಾತ್ರೆ ಹಿಂದೆ ಒಂದು ನಾಗೇಂದ್ರ ರಾಜೀನಾಮೆ ಪಡೆಯುವಂತದ್ದು ಆಗಿರ್ಬೋದು, ಮತ್ತೊಂದು ಒಂದಷ್ಟು ರಾಜಕೀಯ ಲೆಕ್ಕಾಚಾರದಿಂದಲೂ ಕೂಡ ಕೂಡಿರುತ್ತದೆ. ಯಾಕೆಂದ್ರೆ ಪ್ರಮುಖವಾಗಿ ಹಗರಣ ನಡೆದಿರುವಂತದ್ದು ಸಮುದಾಯ ಅಂದ್ರೆ ಎಸ್ ಟಿ ಸಮುದಾಯದಂತಹ ನಿಗಮದಲ್ಲಿ ನಡೆದಿರುವಂತಹ ಹಗರಣ ಆಗಿರೋದ್ರಿಂದ ಒಂದು ಆ ಸಮುದಾಯದ ನಾಯಕನ ಸೆಳೆಯುವಂತದ್ದಾಗಿರ್ಬೋದು, ಮತ್ತು ಇದ್ರಂತಹ ಅಂದ್ರೆ ನಾಯಕ ಸಮುದಾಯದಂತಹ ಮತ ಬ್ಯಾಂಕ್ ಅನ್ನ ಭದ್ರಪಡಿಸ್ಕೊಳ್ಳುವಂತದ್ದು ಆಗಿರ್ಬೋದು. ಆ ನಿಟ್ಟಿನಲ್ಲೂ ಕೂಡ ಅದರ ಪ್ರಮುಖವಾಗಿ ರಾಯಚೂರು ಮತ್ತು ಆ ಕಡೆ ಭಾಗದಲ್ಲಿ ಹೆಚ್ಚಾಗಿ ಎಸ್ ಟಿ ಸಮುದಾಯದಂತಹ ನಾಯಕರು, ಎಸ್ ಟಿ ಸಮುದಾಯದಂತಹ ಜನಾಂಗ ಹೆಚ್ಚಾಗಿರೋದ್ರಿಂದ ಅಲ್ಲಿ ಮತ ಬ್ಯಾಂಕ್ ಅನ್ನ ಗೇನ್ ಮಾಡ್ಕೊಡುವಂತದ್ದಾಗಿರ್ಬೋದು. ಯಾಕೆಂದ್ರೆ ಪ್ರಮುಖವಾಗಿ ಈ ಬಿಜೆಪಿಯಲ್ಲಿ ನೋಡೋದಾದ್ರೆ ಲಿಂಗಾಯತ ಮತ ಬ್ಯಾಂಕ್ ಹೆಚ್ಚಾಗಿರೋದ್ರಿಂದ ಅಹಿಂದ ವರ್ಗದಲ್ಲಿ ಸಂಬಂಧಪಟ್ಟಂತೆ ಸ್ವಲ್ಪ ಮತ ಬ್ಯಾಂಕ್ ಕಡಿಮೆ ಇರೋದ್ರಿಂದ ಅದನ್ನ ಗೇನ್ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ರಾಯಚೂರಿಂದ ಬಳ್ಳಾರಿಗೆ ಪಾದಯಾತ್ರೆಯನ್ನು ಹಮ್ಮಿಕೊಂಡಿರೋದು. ಈ ಪಾದಯಾತ್ರೆಯಿಂದ ಸಾಕಷ್ಟು ಮಹತ್ವನ ಪಡ್ಕೊಂಡಿದೆ. ಮತ್ತು ಅದೇ ರೀತಿಯಾದಂತೆ ಈ ಪಾದಯಾತ್ರೆಯಿಂದ ಒಂದಷ್ಟು ರಾಜಕೀಯ ಲೆಕ್ಕಾಚಾರವೂ ಆಗುತ್ತೆ. ಮತ್ತು ಪ್ರಮುಖವಾಗಿ ರಾಮುಲು ಅವರು ಕೂಡ ತಮ್ಮ ಕ್ಷೇತ್ರ ಆಗಿರ್ಬೋದು ಮತ್ತು ತಮ್ಮ ವರ್ಚಸ್ಸನ್ನು ಹೆಚ್ಚಿಸಿಕೊಳ್ಳುವ ನಿಟ್ಟಿನಲ್ಲಿ ಈ ಪಾದಯಾತ್ರೆ ಹಮ್ಮಿಕೊಂಡಿರುವಂತ ಇದರಿಂದ ಒಂದಷ್ಟು ಬಿಜೆಪಿ ಕೂಡ ಮೈಲೇಜ್ ಬರುವ ಸಾಧ್ಯತೆ ಇರುವಂತದ್ದು. ಸಂತೋಷ್, ಇನ್ನು ಪಾದಯಾತ್ರೆ ಉದ್ದಕ್ಕೂ ಮಾರ್ಗಗಳನ್ನು ಯಾವ ರೀತಿಯಾಗಿ ಆಯ್ಕೆ ಮಾಡಿಕೊಳ್ಳಲಾಗಿದೆ? ಸಮಾರೋಪ ಸಮಾರಂಭ ಬಳ್ಳಾರಿಯಲ್ಲೇ ಮಾಡೋದಕ್ಕೆ ಕಾರಣ ಏನು? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಬಳ್ಳಾರಿ ವಿಚಾರದಲ್ಲಿ ಅಂದ್ರೆ ನಾಗೇಂದ್ರ ಅವರು ಅದೇ ಭಾಗದ ಸಚಿವರು ಮತ್ತು ಶಾಸಕರು ಆಗಿರುವ ಕಾರಣದಿಂದ ಬಳ್ಳಾರಿಯನ್ನೇ ಕೂಡ ಟಾರ್ಗೆಟ್ ಅನ್ನ ಮಾಡ್ಕೊಂಡಿರುವಂತದ್ದು. ಈ ಹಿಂದೆ ಬೆಂಗಳೂರಿಂದ ಬಳ್ಳಾರಿಗೆ ಕಾಂಗ್ರೆಸ್ ಪಾದಯಾತ್ರೆ ಮಾಡಿ ಆ ಸಂದರ್ಭ 2013ರ ಸಂದರ್ಭದಲ್ಲಿ ಅಧಿಕಾರಕ್ಕೆ ಬರುತ್ತೆ. ಅದನ್ನೇ ಪ್ಲಸ್ ಆಗಿ ಮಾಡ್ಕೊಂಡಿರುವಂತಹ ಬಿಜೆಪಿಯು ಕೂಡ ಈಗ ರಾಯಚೂರಿಂದ ಬಳ್ಳಾರಿಗೆ ಪಾದಯಾತ್ರೆಯನ್ನ ಹಮ್ಮಿಕೊಂಡಿರುವಂತದ್ದು. ಒಂದು ನಾಗೇಂದ್ರ ಅದೇ ಭಾಗದ ಸಚಿವರು ಮತ್ತು ಅದೇ ಜಿಲ್ಲೆಯ ಉಸ್ತುವಾರಿ ಸಚಿವರು ಆಗಿರೋದ್ರಿಂದ ಅದು ಒಂದು ಪ್ಲಸ್ ಪಾಯಿಂಟ್ ಆಗತ್ತೆ. ಇನ್ನೊಂದ್ ಕಡೆ ಬಳ್ಳಾರಿ ಆ ಕಡೆ ಉತ್ತರ ಕರ್ನಾಟಕ ಭಾಗದಲ್ಲಿ ಎಸ್ ಟಿ ಸಮುದಾಯದ ನಾಯಕ ಅಂದ್ರೆ ಸಮುದಾಯದ ಜನಾಂಗವೂ ಕೂಡ ಅತಿ ಹೆಚ್ಚಿದೆ. ಅದು ಕೂಡ ವೋಟ್ ಬ್ಯಾಂಕ್ ಆಗಿ ಗೈನ್ ಆಗತ್ತೆ. ಇನ್ನೊಂದ್ ಕಡೆ ಪ್ರಮುಖವಾಗಿ ಬಳ್ಳಾರಿಯಲ್ಲಿ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ರಾಮುಲು ಕೂಡ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. MLA ಆಗಿ ಸೋತರು ಮತ್ತು MP ಆಗಿ ಕೂಡ ರಾಮುಲು ಅವರು ಸೋತಿರೋದ್ರಿಂದ ತಮ್ಮ ಜಿಲ್ಲೆಯನ್ನ ಭದ್ರಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಈ ಪಾದಯಾತ್ರೆ ಅವರ ನೇತೃತ್ವ ಮತ್ತು ವಿಜಯೇಂದ್ರ, ಅಶೋಕ್ ನೇತೃತ್ವದಲ್ಲಿ ಮಾಡ್ತಾ ಇರೋದ್ರಿಂದ ಇದು ಪಕ್ಷಕ್ಕೂ ಪ್ಲಸ್ ಪಾಯಿಂಟ್ ಆಗುತ್ತೆ. ಮತ್ತು ವ್ಯಕ್ತಿಗತವಾಗೂ ಕೂಡ ಅಲ್ಲಿನ ಆ ಭಾಗದ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಕೂಡ ಪ್ಲಸ್ ಪಾಯಿಂಟ್ ಆಗುತ್ತೆ. ಹೀಗಾಗಿ ಬಳ್ಳಾರಿಯನ್ನೇ ಟಾರ್ಗೆಟ್ ಮಾಡ್ಕೊಂಡು ಪ್ರಮುಖವಾಗಿ ನಾಗೇಂದ್ರ ಅವ್ರನ್ನೇ ಟಾರ್ಗೆಟ್ ಮಾಡ್ಕೊಂಡು ಬಿಜೆಪಿ ಅವರು ಪಾದಯಾತ್ರೆ ಮಾಡ್ತಾ ಇರುವಂತದ್ದು. ಸಂತೋಷ್, ಧನ್ಯವಾದಗಳು ಮಾರುತಿ ನಿಮ್ಮೆಲ್ಲ ಮಾಹಿತಿಗೆ.